guys, welcome back to my channel. Welcome back to Sunday Vlogs. So, ಇವತ್ತು it's like a most awaited day. Finally, ನಾನು ಮತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ರೆಸಾರ್ಟ್ ಟ್ರಿಪ್ಪಿಗೆ ಹೋಗ್ತಿದ್ವಿ. ಲಿಟ್ರಲಿ ಒಂದು ವರ್ಷ ಮೇಲೆ ಆಯಿತು ನಾನು ಅವ್ರನ್ನ ಟ್ರಿಪ್ಗೆ ಹೋಗೋಣ ಅಂತೇಳಿ. ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಸ್ಪೆಷಲ್, ಬರೀ ನಾವು 3 ಜನ ಹೋಗ್ತಲ್ಲ, ನವನ, ತೇಜು, ನಾನು ಮಾತ್ರ ಹೋಗ್ತಿರಲ್ಲ. ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಕೂಡ ಬರ್ತಿದ್ದಾರೆ. ದ್ಯಾಟ್ ಇಸ್ ನಮ್ಮ ಪ್ಯಾರೆಂಟ್ಸ್, ಅಮ್ಮಂದಿರು ಬರ್ತಿದ್ದಾರೆ, ಜೊತೆಗೆ ತಮ್ಮಂದಿರು, ತಂಗಿಂದಿರು ಎಲ್ಲ ಬರ್ತಿದ್ದಾರೆ. ಸೊ ಬರ್ತಾ ಇಲ್ಲ, ಚಿನ್ನು ಬರ್ತಿಲ್ಲ ಬಿಕಾಸ್ ಅವ್ನಿಗೆ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ, ಅದಕ್ಕೋಸ್ಕರ ಅವ್ನು ಬರ್ತಿಲ್ಲ. ಬಟ್ ಐ ಥಿಂಕ್ ಇಟ್ಸ್ ಗೋನ್ ಬಿ ಅಮೇಝಿಂಗ್ ಡೇ, ಹೋಪ್ಫುಲಿ ಫಿಂಗರ್ ಕ್ರಾಸ್. ಸೊ ಆಲ್ರೆಡಿ 7 o'clock ಆಗಿದೆ, 6:30 ಹೋಗ್ಬೇಕಂತ ಇದ್ದಿದ್ದು. ಬಟ್ ಆಬ್ವಿಯಸ್ಲಿ ಮಳೆ ಬರ್ತಿದೆ, ಆ್ಯಂಡ್ ಇವತ್ತೇ ಮಳೆ ಬರ್ತಿದೆ ಲಿಟ್ರಲಿ. ಸೊ ಬಟ್ ಯಾ ನೋಡೋಣ ಯಾವತ್ತೂ ಇರುತ್ತೆ. ನೀವು ಟ್ರಿಪ್ ಹೋಗ್ತಿದ್ದೀರಲ್ಲ ಅಂತ. ವೆರಿ ವೆರಿ ಟ್ರೂ, ಐ ಅಗ್ರೀಡ್. ಆ್ಯಂಡ್ ಐಮ್ ವೇರಿಂಗ್ ದಿಸ್ ವೆರಿ ಪ್ರಿಟಿ ಔಟ್ಫಿಟ್. ಸೊ ಹೊರಗಡೆ ಹೋಗಿ ನಿಮಗೆ ಕಂಪ್ಲೀಟ್ ಔಟ್ಫಿಟ್ನ ತೋರಿಸ್ತೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲಾನು ನಿಮಗೆ ಒನ್ಸ್ ಎವ್ರಿ ಒನ್ ಇಸ್ ಕಮ್ ನಾನು ಹೇಳ್ತೀನಿ. ಸೊ ಆ್ಯಂಡ್ ಸ್ಟೇ ಟ್ಯೂನ್ ಅಂತ ಹೇಳ್ದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಮ್ಮಿ, ಹೌ ಎಕ್ಸೈಟೆಡ್ ಆರ್ ಯು? ಮಾತೇ ಬರ್ತಿಲ್ಲ, ಮಾತೇ ನಿಲ್ಸಲ್ಲ. 1 week ಫುಲ್ ಟಯರ್ಡ್ ಆಗಿದೆ. ಬಟ್ ದಿಸ್ ಇಸ್ ಲೈಕ್ ಅ ಮಚ್ ನೀಡೆಡ್ ಬ್ರೇಕ್. ನೋಡೋಣ ಇವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ನಮಗೆ ಅದೇ ಕ್ಯೂರಿಯಾಸಿಟಿ ಇರೋದು, ನಮಗಿಂತ ಪ್ಯಾರೆಂಟ್ಸ್ ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅನ್ನೋದು. ಸೊ ಲೆಟ್ಸ್ ಸಿ. ಓಕೆ, ಸ್ಟೇಜ್ ಎಲ್ಲ ವೆಯ್ಟ್ ಮಾಡ್ತಾರೆ. ಲೆಟ್ಸ್ ಗೋ. ಬಾಯ್. ಮಳೆ ಕಂಟಿನ್ಯೂ ಆದರೆ ರೆಸಾರ್ಟ್ ಹೋಗ್ಬೇಕಂದ್ರೆ ಏನು ಮಾಡೋಣ, ಅಲ್ಲಿ ಆಟ ಆಡೋದಕ್ಕೆ ಅಟ್ಲೀಸ್ಟ್ ಆಗುತ್ತಾ. ಹೋಪ್ಫುಲಿ ಮಳೆ ನಿಲ್ಲುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ನಾಳೆ ಫೋರ್ಸ್ ಮಾಡಿ ಬಟ್ಟೆ ಹಾಕ್ಸಿದ್ದು ಗೈಸ್. ಹಾಯ್. ಫೈನಲಿ ಯೆಸ್. ಮಳೆ ನಿಂತೋದ್ರೆ ಜೋರಾಗಿ ಬರಬಾರ್ದು. ಮಳೆ ಹೋಪ್ಫುಲಿ ನಾವು ನಮ್ಮನ್ನ ಮನೆ ಸೊ ಮಳೆ ನಿಂತೋದ್ರೆ ಸಗದಾಗಿರುತ್ತೆ. ಬಾ, ಎಷ್ಟು ಲೇಟ್ ಮಾಡ್ತೀಯಾ, ಬಾ ಬೇಗ. ಪಾಪ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಏನ್ ಹೇಳ್ತೀಯ ನೋಡು. ಒಂದೇ ದಿವಸ ಟ್ರಿಪ್ ಹೋಗ್ತಿರೋದಾ ಇಲ್ಲ 1 ವಾರಕ್ಕೆ ಹೋಗ್ತಿರೋದಾ? 1 ವಾರಕ್ಕೆ ಹೋಗಿ 1 ದಿವಸಕ್ಕೆ ಹೋಗಿ ಎಷ್ಟು ಫೈನಲಿ ನಾವೆಲ್ಲರೂ ಓದಿದ್ವಿ. ಬೈ ದ ವೇ ನಾವು ಹೋಗ್ತಿರೋದು ಬಂದು ಶಿಲಂದರ ರೆಸಾರ್ಟ್. ಸೊ ಇದಿರೋದು ಬಂದು ರಾಮನಗರದಲ್ಲಿ. ಸೊ ಈ ರೆಸಾರ್ಟಿನ ಪ್ರೈಸ್ ಎಷ್ಟಾಯಿತು ಅಂದರೆ ಪರ್ ಪರ್ಸನ್ ಇಟ್ ವಾಸ್ 1235 ಸಮಥಿಂಗ್, ಟ್ಯಾಕ್ಸ್ ಎಲ್ಲನೂ ಇನ್ಕ್ಲೂಡ್ ಮಾಡಿ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ಸೊ ಡೂ ವಾಚ್ ದ ಫುಲ್ ವಿಡಿಯೋ ಆ್ಯಂಡ್ ಎಂಜಾಯ್. ಫೈನಲಿ ರೀಚ್ ಆದ್ವಿ. ಸೊ ಈಗ ಹೊರಗಡೆ ಹೋಗೋಣ. ಆ್ಯಂಡ್ ತುಂಬ ಹೊಟ್ಟೆ ಹಸಿವಾಗ್ತಿದೆ ಎಲ್ರಿಗೂ ಅಲ್ವಾ? ಸೊ ಹೋಗಿ ತಿನ್ನೋಣ. ಸೊ ಲೆಟ್ಸ್ ಗೋ ಬೇಬಿ. ಫೈನಲಿ ಗೈಸ್ ನಮ್ಮನ್ನ ಹೇಳಿ ಕರ್ಕೊಂಡ್ಬಂದ್ಬಿಡಂಗೆ ಮೇಲೆ ಹೋಗೋಣ ಅಂತ ಬಂದ್ವಿ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಗೈಸ್ ಫೈನಲಿ ಆಕ್ಚುಲಿ ಅದಕ್ಕೆ ಮುಂಚೆನೇ ಪ್ರಾಮಿಸ್ ಮಾಡಿದ್ದೆ. ಮುಂಚೆನೇ ಪ್ರಾಮಿಸ್ ಮಾಡಿದ್ದೆ, ಇವಾಗ ನೆರವೇರಿತು ಅಷ್ಟೇ. ಸೊ ನೋ ಡಿಫ್ರೆನ್ಸ್. ಸೊ ಆಲ್ಮೋಸ್ಟ್ 1.5 hour 2 hours ಆದಮೇಲೆ ನಾವು ರೆಸಾರ್ಟಿಗೆ ರೀಚ್ ಆದ್ವಿ. ಆ್ಯಂಡ್ ರೆಸಾರ್ಟಿಗೆ ರೀಚ್ ಆಗಿದ ತಕ್ಷಣ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಗೋವಂತದ ವೈಬ್ಸೇ ಕೊಡ್ತಿತ್ತು. ಆ್ಯಂಡ್ ಬೈ ದ ವೇ ಗೋವಂತ ರೆಸಾರ್ಟ್ ಕಟ್ಸಿದವ್ರೆ ಈ ರೆಸಾರ್ಟ್ನ ಕೂಡ ಕಟ್ಸಿದ್ದು. ಸೊ ಅದಕ್ಕೆ ಇಟ್ ವಾಸ್ ಲೈಕ್ ಅ ಲಿಟಲ್ ಸಿಮಿಲರ್ ಆಗಿತ್ತು. ಹೋಗಿದ ತಕ್ಷಣ ರಿಸೆಪ್ಷನ್ ಏರಿಯಾನಲ್ಲಿ ನವನ ಇಟ್ಕೊಂಡು ಡೀಟೇಲ್ಸ್ ಎಲ್ಲ ಕೊಟ್ಟು ಇದು ಮಾಡ್ತಿದ್ಲು. ಸೊ ಅದೆಲ್ಲ ಆದಮೇಲೆ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ವಿ. ಫೋಟೋಸ್ ತೆಗಿಬೇಕಂದ್ರೆ ಗುಣ ಕ್ಯಾಮ್ರಾ ತಂದಿದ್ದ, ಬಟ್ ಅಲ್ಲಿರೋ ಸ್ಟಾಫ್ ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತ ಹೇಳಿದ್ರು. ಬಟ್ ಅದಾದಮೇಲೆ ಕಾಲ್ ಎಲ್ಲ ಮಾತಾಡಿ ವಿ ಸಾರ್ಟೆಡ್ ಔಟ್. ಕ್ಯಾಮ್ರಾ ಮ್ಯಾನ್ ಆಗಿಬಿಟ್ಟಿದ್ದಾನೆ ಅಷ್ಟೇ. ನೀನಿವತ್ತು கோத்தா காலையில என்ன விளையாட்டு காட்டுறாங்க, எப்படி எல்லாம் சோதிக்கிறாங்க, பொழுது விடிய விட மாட்டேங்கிறாங்களே ஐயா. ஒண்ணு தெரிஞ்சு போச்சுடா, இந்த பிரபஞ்சத்துல உங்க மத்தியில இந்த உசுரை காப்பாத்துறது ரொம்ப சிரமம். ಆಬ್ವಿಯಸ್ಲಿ ಇನ್ನೇನ ಕರ್ಕೊಂಡ್ಬಂದಿರೋದು. ಅಲ್ಲ, ನೀವು ಎಂಜಾಯ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಸೊ ಎಂಜಾಯ್ ಮಾಡಿ, ನೋ ಪ್ರಾಬ್ಲಮ್. ಮಮ್ಮಿ ಇಸ್ ಟೇಕಿಂಗ್ ಪಿಕ್ಚರ್. ಯಾ ತಕ್ಷಣ ಎಂಟ್ರೆನ್ಸಲ್ಲೇ ಎಷ್ಟು ಚೆನ್ನಾಗಿ ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ. ಲಿಟರಲಿ ಒಂದು 1/2 hour ಅನಿಸುತ್ತೆ ಅಷ್ಟೊತ್ತು ಫೋಟೋಶೂಟ್ ಮಾಡಿ ಫನ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸ್ಟಾರ್ಟಿಂಗ್ ಎಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ನಾವು.
How are you? Shoo. Money. ನಾನು ತೊಗೊಂಡಿದ್ದು ಒಂದು ಡೇ ಔಟ್ ಪ್ಯಾಕೇಜ್. ಸೊ ಇದರಲ್ಲಿ ಬಂದು ನಮಗೆ ವೆಲ್ಕಮ್ ಡ್ರಿಂಕ್, ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡ್ತೇವೆ. ಒನ್ಲಿ ಎಕ್ಸ್ಟ್ರಾ ಥಿಂಗ್ ಇಸ್ ಗೇಮ್ಸ್. ಸೊ ಪ್ರತಿಯೊಂದು ಗೇಮ್ಸಿಗೂ ನೀವು ಪೇ ಮಾಡಿ ಆಡಬೇಕಾಗುತ್ತೆ. ಸರ್ಟನ್ ಗೇಮ್ಸ್ ಲೈಕ್ ಇಂಡೋರ್ ಗೇಮ್ಸ್ನ ಬಿಟ್ಟು ಮಿಕ್ಕಿದ ಗೇಮ್ಸ್ ಎಲ್ಲದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಆ್ಯಂಡ್ ಎಲ್ಲ 300, 200, 100 ರುಪೀಸ್ ಆ ರೀತಿ ಚಾರ್ಜ್ ಮಾಡ್ತೇವೆ. ನಿಮಗೋಸ್ಕರ ವೆಲ್ಕಮ್ ಡ್ರಿಂಕ್ ಮಾಡಿಕ್ಕಿದ್ದೀನಿ, ತಗೊಳ್ಳಿ ಪ್ಲೀಸ್. You're most welcome. Orange juice. Welcome drink. ತಗೊಂಡು ಅಲ್ಲಿ ಹೋಗ್ಬಿಟ್ಟು ತಿನ್ಬೇಕು. ಎಲ್ಲ ಕೊಡಿ. ಬ್ರೇಕ್ಫಾಸ್ಟ್ ಅದಾ? ತಿನ್ನಿ ಆಂಟಿ, ಬನ್ನಿ ಆಂಟಿ ತಿನ್ನಿ. ಬ್ರೇಕ್ಫಾಸ್ಟ್ ಕೊಪ್ಪ ಇರು ನೀಟಾಗಿ. ನಾವೆಲ್ಲ ಬಾ. ಬ್ರೇಕ್ಫಾಸ್ಟಿಗೆ ವೈಡ್ ವೆರೈಟೀಸ್ ಆಫ್ ಆಪ್ಷನ್ಸ್ ಇತ್ತು. ಇಡ್ಲಿ, ವಡೆ, ಕೇಸರಿ ಬಾತು, ಸೇಮಿಯಾ ಮತ್ತು ಸಂಪಲಾವ್, ಮತ್ತು ಮೊಟ್ಟೆ ಇತ್ತು ನಾನ್ ವೆಜ್ಜಲ್ಲಿ, ಅದೊಂದೇ ಮೊಟ್ಟೆ ಇದ್ದಿದ್ದು. ಅದಾದಮೇಲೆ ದಾಲ್, ಬ್ರೆಡ್, ಜಾಮ್, ಬಟರ್ ಎಲ್ಲ ಇತ್ತು. ಬ್ರೇಕ್ಫಾಸ್ಟ್ ವಾಸ್ ವೆರಿ ರೀಸೆಂಟ್, ಚೆನ್ನಾಗೇ ಇತ್ತು. ನಾಟ್ ಗೋಣ ಲೈ ಅಬೌಟ್ ಇಟ್. ಬಿಡಿಸ್ಕೊತೀನೋ ವೇಸ್ಟು ನೋಡಿ ಗೈಸ್. ಎಲ್ಲ ನನ್ನ ಬಿಟ್ಟು ಆಲ್ರೆಡಿ ತಿಂತಿದ್ದಾರೆ. ನನ್ನ ಬಿಟ್ಟು ತಿಂತೀಯಲ್ಲ, ನಿಂಗೇನು ಅನ್ಸಲ್ವಾ? ತಿನ್ನು ನವನಾಗ ಇಡ್ಲಿ ಅಂದರೆ ಎಷ್ಟು ಫೇವ್ರೆಟ್ ಗೊತ್ತಾ? ಐ ನೋ, ದಟ್ಸ್ ವೈ ಐ ಟೋಲ್ಡ್ ಯು. ಟಚ್ ಅಪ್ ಮಾಡ್ಕೊಂತಾಳೆ. ಮಾಡ್ಕೊಳ್ಳೋಣ. ನನ್ನ ಕ್ಯೂಟ ಕಾಣಿಸ್ತಿಲ್ಲ. ರಿಯಾಕ್ಷನ್ ದೀಕ್ಷಾ, ನಮ್ಮಿಬ್ಬರಲ್ಲಿ ಯಾರು ಕ್ಯೂಟ್ ಆಗಿರೋದು? ನಾನೇ ನಮ್ಮಮ್ಮನ? ಆಂಟಿ ಇರ್ತಾಳೆ. ಆನ್ಸರ್ ಗೊತ್ತಿದ್ದು ಕೇಳ್ತೀನಿ ಗೊತ್ತಾ? ಥ್ಯಾಂಕ್ ಯು ದೀಕ್ಷಾ. ನಂದೇ ತಪ್ಪು, ನಂದೇ ತಪ್ಪು. ಫಸ್ಟ್ ಮಮ್ಮಿ ಆಮೇಲೆ ಅಕ್ಕಲ್ಲ. ಅವರಿಂದಾನೇ ನಿಮಗೆ ಬ್ಯೂಟಿ ಬಂದಿದೆ. ನೋಡ್ದಾ? ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಟ್ ವಾಸ್ ಗುಡ್ ಬ್ರೇಕ್ಫಾಸ್ಟ್, ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್, ಡಿಸೆಂಟ್ ಟೇಸ್ಟ್. ಸೊ ಎಲ್ಲ ಬ್ರೇಕ್ಫಾಸ್ಟ್ ತಿಂದು ಕಾಫಿ ಟೀಗೆಲ್ಲ ಕೊಟ್ಟು ಆ್ಯಂಡ್ ನಾವು ಗೇಮ್ಸ್ ಆಡೋದಕ್ಕೆ ಹೋಗ್ತಿದ್ವಿ. ಸೊ ಗೇಮ್ಸ್ಗೆ ಐ ಥಿಂಕ್ ಪ್ರತಿಯೊಂದು ಗೇಮ್ಸ್ಗೂ ಟಿಕೆಟ್ಸ್ ತೊಗೊಬೇಕು ಅನಿಸುತ್ತೆ. ಸೊ ಯಾವ ರೀತಿ ಇರುತ್ತೆ ಟಿಕೆಟ್ಸ್ ಎಲ್ಲ ನೋಡೋಣ. ಆ್ಯಂಡ್ ಐಮ್ ಸೂಪರ್ ಎಕ್ಸೈಟೆಡ್ ಫಾರ್ ಸ್ವಿಮ್ಮಿಂಗ್ ಪೂಲ್ ಆಲ್ಸೋ. ಸೊ ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಇರುತ್ತೆ? ಜಿಪ್ ಲೈನ್ ಇಲ್ಲಿ ಕಾಲ್ ಹೋಗಿ ಟಚ್ ಮಾಡ್ಬಿಟ್ಟು ಬರ್ಬೇಕಾ ಅಂತ. ಆ್ಯಕ್ಟಿವಿಟಿ ಕೌಂಟು ರೇನ್ ಡ್ಯಾನ್ಸ್ 2:45ಗೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಫ್ರೀ, ಇದೆಲ್ಲ ಪೇ. ಮಾವಿನಕಾಯಿ ಇಲ್ಲಿದೆ ನೋಡಲ್ಲಿ ಮೇಲೆ ಕೆಣಸಿ. ಆಲಿ ಪೀಸ್ಫುಲ್ ಗೈಸ್, ಪೀಸ್ಫುಲ್. ನಮ್ಮ ರಾಮನಗರದನ್ನ ಪೀಸ್ಫುಲ್ ಆಗಿದಲ್ವಾ? ಸ್ವಿಮ್ಮಿಂಗ್ ಪೂಲ್ ನೋಡೋಣ ಗೈಸ್. ಓ ಮೈ ಗಾಡ್, ಇಟ್ಸ್ ಅ ಬಿಗ್ ಸ್ವಿಮ್ಮಿಂಗ್ ಪೂಲ್ guys. Swimming pool literally after 2 years ನಾನು ಸ್ವಿಮ್ಮಿಂಗ್ ಪೂಲ್ನ ನೋಡ್ತೇವೆ. ಅಮೇಝಿಂಗ್. ಬ್ರೇಕ್ಫಾಸ್ಟ್
ಮಾಡಾದ್ಮೇಲೆ ಫಸ್ಟ್ ಮಂದಿ ಯಾರ್ಯಾರು ಯಾವ್ಯಾವ ಗೇಮ್ಸ್ ಆಡ್ತಾರೆ ಅಂತ ನೋಡೋದಕ್ಕೆ ಹೋಗಿದ್ವಿ. ಸೊ ಯಾರಿಗೆ ಯಾವ ಗೇಮ್ಸ್ ಬೇಕೋ ಅದ್ರ ಪ್ರಕಾರ ಟಿಕೆಟ್ಸ್ನ ತೊಗೊತಿದ್ರು. ಸೊ ನಾನು ಯಾವುದೂ ಆಡಿಲ್ಲ ಬಿಕಾಸ್ ನನಗೆ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಸಂತೋಷ ಆಡ್ದೆ. ಸೊ ಟಿಕೆಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ಫಸ್ಟ್ ನಾವೆಲ್ಲ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 2 hours ನಾವು ರೀಲ್ಸ್ ಫೋಟೋಸ್ ಎಲ್ಲ ತೆಗೆದಿರ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಪ್ರತಿಯೊಬ್ಬರ ಇನ್ಸ್ಟಾಗ್ರಾಮ್ ಲಿಂಕ್ ಯೂಟ್ಯೂಬ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಇಷ್ಟೊಂದು ಅಮೇಝಿಂಗ್ ರೀಲ್ಸ್ ಫೋಟೋಸ್ನೆಲ್ಲ ತೆಗೆದಿದ್ದೀವಿ. ಸೊ ಮರಿದಿವಂಗೆ ಚೆಕ್ ಮಾಡಿ. ವಿ ರಿಯಲಿ ಹ್ಯಾಡ್ ಅ ಲಾಟ್ ಆಫ್ ಫನ್ ವೈಲ್ ಫಿಲ್ಮಿಂಗ್ ಆಲ್ ದಿಸ್. ಎಷ್ಟು ಬಿಸಿಲಿದೆ ಅಂದರೆ ಕೂದಲೆಲ್ಲ ಫುಲ್ ಯಾವ ಆಗ್ಬಿಟ್ಟದೆ, ಅಷ್ಟು ಬಿಸಿಲಿದೆ ಲಿಟ್ರಲಿ. ಬಟ್ ಎಲ್ಲ ರೀಲ್ಸ್ ಮಾಡ್ತಿದ್ದೀವಿ. ವಾಟ್ ದೀಕ್ಷಾ? ಹಾಯ್ ಗೈಸ್, ಸಬ್ಸ್ಕ್ರೈಬ್. ಜೋರಾಗಿ ಮಾತಾಡಿ. ಫೋಟೋಶೂಟ್ ಅರ್ಧ ಮುಗ್ದಿದೆ ಇವಾಗ ಬೇರೆ ಲೊಕೇಶನ್ಗೆ. ಆಲ್ಮೋಸ್ಟ್ 2.5 ಫೋಟೋಶೂಟ್ ರೀಲ್ಸ್ ಎಲ್ಲ ಮಾಡಿದ್ವಿ. ಸೊ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ನಿಮಗೆ ಅಮೇಝಿಂಗ್ ಕಂಟೆಂಟ್ ಸಿಗುತ್ತೆ. ಜಿಪ್ಲೈನ್ಗೆ ಹೋಗ್ತಿದ್ದೀರಾ ಇಲ್ಲ ಯುದ್ಧಕ್ಕೆ ಹೋಗ್ತಿದ್ದೀರಾ? ಎಲ್ಲ ಡ್ರೈ ಗೇಮ್ಸ್ ಆಡ್ತಿದ್ದಾರೆ. ಲೈಕ್ ಜಿಪ್ಲೈನ್. ಹಾಂ ಅಲ್ಲಿ ಆ ಸೈಡು. ಸೊ ಜಿಪ್ಲೈನ್ ಎಲ್ಲ ಆಡ್ತಿದ್ದಾರೆ. ನಾನು ಯಾವುದು ಆಡ್ತಿದ್ದೆ ಬಿಕಾಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಕಮ್ ಆನ್ ಹೆಣ್ಮಗು. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಬೇಕು ಅಂದ್ಬಿಟ್ಟು ಮಳೆ ಬರ್ತಿದ್ದೆ. ನಾನು ಮೊನ್ನೆ ತಾನೇ ಮಳೆಯಲ್ಲಿ ನೆಂದಿದೆ ಆ್ಯಕ್ಚುಲಿ. ನಾನು ನಂದಿದ್ದೆ ಸ್ವಲ್ಪ. ಗಂಡ್ಮಗು ನೋಡಿ ಗೈಸ್, ಹೋಗಿ ಗುದ್ಬಿಟ್ಟು. ಬೇಡ ಆಂಟಿ, ನಂಗೆ ಭಯ. ಹೋಗಿ ಸಾಲ್. ಅವನಿಗೆ ಆರಾಮ, ಅವನಿಗೆ ಫೈನಲಿ ನಾನು ಒಂದೇ ಒಂದು ಗೇಮ್ ಆಡಿದೆ, ಜಸ್ಟ್ ಈ ಬೈಕ್ ರೈಡ್ ಓಡಿಸಿದೆ. ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ನೇಮ್ ಆಫ್ ದ್ಯಾಟ್. ಸೊ ಗುಣಾಲ್ ಟಿಕೆಟ್ ತೊಗೊಂಡಿದ್ದ, ಅವ್ನು 1 ರೌಂಡ್ ಹೋದ. ಅದಾದ್ಮೇಲೆ ಸಂತೋಷ್ 1 ರೌಂಡ್ ಹೋದ, ಆ್ಯಂಡ್ ನಾನು 1 ರೌಂಡ್ ಹೋದೆ. ಐ ಥಿಂಕ್ 3 or 4 ರೌಂಡ್ ಪರ್ ಟಿಕೆಟಿಗೆ ಯಾರು ಬೇಕಿದ್ರು ಹೋಗ್ಬೋದು. ಸೊ ನಾನು ಕೂಡ 1 ರೌಂಡ್ ಹೋದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಚೆನ್ನಾಗಿ ಓಡಿಸಿದೆ. ನಾನು ಅಂದ್ಕೊಂಡೆ ಡಬ್ಬ ಥರ ಓಡಿಸ್ತೀನಿ ಅಂತ, ಬಟ್ ಚೆನ್ನಾಗಿ ಓಡಿಸ್ದೆ. ನಾನು ಓಡಿಸ್ದೆ. ಇಲ್ಲ ಬಾ. ಹೋಗು ದೀಕ್ಷಾ, ಹೋಗು. ಸೊ ಇಟ್ಸ್ ಲಂಚ್ ಟೈಮ್. ಓಕೆ, ಊಟ ಮಾಡೋಣ. ಎಲ್ಲ ಇಲ್ಲಿದೆ ನೋಡಿ. ಪನ್ನೀರ್, ಮೆಂಡಿ ಮಸಾಲ, ದಾಲ್ ಫ್ರೈ, ಕಾರ್ನ್ ಪೀಸ್ ಪಲಾವ್, ರೈಸ್, ಸಾಂಬಾರ್, ರಸಮ್, ಮೊಸರು, ಸಕ್ಕರೆ, ಉಪ್ಪಿನಕಾಯಿ, ಸಲಾಡ್, ಕೋಸಂಬರಿ, ಹಪ್ಪಳ, ಮಜ್ಜಿಗೆ, ನಾನ್ ವೆಜ್, ಚಿಕನ್ ದಮ್ ಬಿರಿಯಾನಿ. ಅಂದರೆ ಆ್ಯಂಡ್ ದಿಸ್ ಇಸ್ ಚಿಕನ್ ದೋ ಪ್ಯಾಜ್. ಸ್ವಲ್ಪ ಸಾಕು. ನಂಗೆ ಏನೋ ಮಾಡ್ಕೊಂಬಿಟ್ಟಿದ್ದಾಳೆ. ಐನೋ ಏನೊಂದು ಕೆಲಸ ಕಿತಾಪಾತಿ ಕೆಲಸ ಮಾಡ್ತಾಳೆ ಅಂತ. ಏನದು? ಏನು ಹಾಕಿದ್ಯಾ ಹೇಳು? ಇಲ್ಲ ಫುಲ್ ಉಪ್ಪು ಹಾಕಿಬಿಟ್ಟಿರ್ತಾಳೆ. ಉಪ್ಪು ಹಾಕಿದ್ಯಾ? ಏನೋ ಮಜ್ಜಿಗೆ ಹಾಕಿರ್ತಾಳೆ. ಹೋಗ್ಲಿ, ಅವ್ರು ಸಂತೋಷ ಅಂತಿದ್ದಾರೆ. ಹಾಕ್ಬೇಡಿ, ಅದೆಲ್ಲ ಆ್ಯಡ್ ಆಗಿರುತ್ತೆ. ನಾನು ಇಲ್ಲ, ನಂಗೆ ಹಾಕ್ಬೇಕು. ಸಾಲ್ಟಾ? ಏನು ಸಾಲ್ಟ್ ಅಲ್ಲಿ ಇದ್ದೇ ಇಲ್ಲ. ಏನಾಕಿದ್ದಾಳೆ ಸ್ವೀಟಾ? ಏನಾಕಿದ್ದಾಳೆ ಹೇಳು. ಫ್ರಾಂಕ್ಗಳು ಬೇಡ ನನಗೆ. ಏನ್ ಹಾಕೊಟ್ಟಿದ್ದಾಳೆ ಹೇಳು. ಹೆಂಗೆ ಟೇಸ್ಟ್ ಇದೆ? ಅಷ್ಟು ನನ್ನ ಪ್ಲೇಟ್. ಡೆಸರ್ಟ್ ಟೈಮ್ ಗೈಸ್. ಕ್ಯಾರೆಟ್ ಹಲ್ವಾ, ಐಸ್ ಕ್ರೀಮ್.
ಆ್ಯಂಡ್ ಲಂಚ್ ಟೈಮಲ್ಲಿ ಬಂದು ನಾನ್ ವೆಜ್ಜಲ್ಲಿ 3 ಆಪ್ಷನ್ ಇದ್ದದ್ದು ಗೈಸ್. ಬಿರಿಯಾನಿ, ಚಿಕನ್ ಗ್ರೇವಿ ಮತ್ತು ಒಂದು ಚಿಕನ್ ಸ್ಟಾರ್ಟರ್ ಇತ್ತು. ಆ್ಯಂಡ್ ವೆಜ್ಜಲ್ಲಿ ಸ್ವಲ್ಪ ಗುಡ್ ಆಪ್ಷನ್ಸ್ ಇತ್ತು. ಟು ಬಿ ಆನೆಸ್ಟ್ ನಾನ್ ವೆಜ್ ವಾಸ್ ನಾಟ್ ಸೋ ಗುಡ್. ನನಗೆ ಸ್ಟಾರ್ಟರ್ ಇಷ್ಟ ಆಯಿತು, ಬಟ್ ಬಿರಿಯಾನಿ ಒಂಚೂರು ಇಷ್ಟ ಆಗಿಲ್ಲ. ಸೊ ನಾನು ಬಿರಿಯಾನಿ ತಿಂದೇ ಇಲ್ಲ, ಒಂದು ತುತ್ತೆಲ್ಲ ಹಾಕ್ಕೊಂಡೆ ಅಷ್ಟೇ ನಾನು. ಬಟ್ ಡೆಸರ್ಟ್ ಚೆನ್ನಾಗಿತ್ತು ಆ್ಯಂಡ್ ಬೇರೆ ಫುಡ್ಸ್ ಎಲ್ಲ ಚೆನ್ನಾಗಿತ್ತು. ಬಿರಿಯಾನಿ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು ಅಷ್ಟೇ. ಸ್ಟೇಜ್ ನೋಡಿ ಗೈಸ್, ಇನ್ನೊಂದು ಮಗು ನೋಡಿ, ಈಗಷ್ಟೇ ಕಿಂಡರ್ ಗಾರ್ಡನ್ಗೆ ಸೇರಿಸಿದ್ದಾರೆ ಈ ಮಗುನ. ಓ ಇಲ್ಲೊಂದು ಮಗು. ಇವರೆಲ್ಲ ಒಂದು ರೀಲ್ ಪ್ಲಾನ್ ಮಾಡ್ತಾರೆ ಗೈಸ್. ಆ ರೀಲ್ ಹೋಗಿ ಏನಾಗುತ್ತೋ ಗೊತ್ತಿಲ್ಲ. ತೇಜ್ ಫುಲ್ ಭಯ ಆಗ್ತದೆ. ನೀರಂದ್ರೆ ಭಯ ಪ್ಲಸ್ ಅದು ಬೀಳೋದಂದ್ರೆ ಇನ್ನೂ ಭಯ. ನನಗೂ ಇಲ್ಲಿ ಓದಬೇಕಿತ್ತು. ಫೈನಲಿ ಸ್ವಿಮ್ಮಿಂಗ್ ಪೂಲ್ ಟೈಮ್ ಆಗಿತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ಫನ್ ಮಾಡಿದ್ದೀವಿ ಅಂದರೆ ನಾನು ನಿಜ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಅಷ್ಟು ಫನ್ ಮಾಡಿದ್ವಿ. ಲಿಟರಲಿ ದ ಬೆಸ್ಟ್ ಟೈಮ್ ಎವರ್ ಅಂತ ಹೇಳ್ಬೋದು. ಸಂತೋಷ ಅಂತೂ ಅಷ್ಟು ಚೆನ್ನಾಗಿ ನನ್ನ ಫ್ರೆಂಡ್ಸ್ ಜೊತೆ ವೈಬ್ ಆಗ್ತಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ತೇಜು ಜೊತೆ ಅಂತೂ ಎಷ್ಟು ಕಾಟ ಕೊಡ್ತಿದ್ದ. ತೇಜುಗೆ, ನವನ, ದೀಕ್ಷಾ ಎಲ್ರಿಗೂ ನನ್ನೂ ಬಿಟ್ಟಿರಲಿಲ್ಲ, ಅಷ್ಟು ಕಾಟ ಕೊಡ್ತಿದ್ದ. ಬಟ್ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಆಗಿತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಸ್ಪೆಂಡ್ ಮಾಡಿದಂಥ ಟೈಮ್. ಅದಾದಮೇಲೆ ನಾವು ಸ್ವಿಮ್ಮಿಂಗ್ ಪೂಲಲ್ಲೂ ರೀಲ್ಸ್ ಮಾಡಿದ್ವಿ ಆಬ್ವಿಯಸ್ಲಿ. ಸೊ ಅದಾದಮೇಲೆ 2:45 DJ ಇತ್ತು. ಸೊ DJ ಕೂಡ ಹೋಗಿದ್ವಿ. DJ ವಾಸ್ ಲೈಕ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕನ್ನಡ ಸಾಂಗ್, ತಮಿಳ್ ಸಾಂಗ್ ಎಲ್ಲ ಹಾಕಿದ್ರು. ಸಖತ್ತಾಗಿ ವೈಬ್ ಮಾಡಿದ್ವಿ. ಸೊ ಓವರ್ ಆಲ್ DJ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ವಾಸ್ ಲೈಕ್ ಅಮೇಝಿಂಗ್. One eternity later. ಸೊ ಎಲ್ಲ ಫೈನಲಿ ರೆಡಿ ಆಗಿದ್ದೀವಿ ಗೈಸ್. ಇವಾಗ ಕಾಫಿ, ಟೀ, ಸ್ನ್ಯಾಕ್ಸ್, ಬ್ರೇಕ್. ವಾಯ್ಸ್ ಎಲ್ರದ್ದು ಚೇಂಜ್ ಆಗಿಬಿಟ್ಟಿದೆ. ಸೊ ಲೆಟ್ಸ್ ಗೋ. ಟೀ ಇದೆ, ಇಲ್ಲಿ ಕಾಫಿ ಇದೆ. ಏನು ಬೇಕಮ್ಮ? ಇವತ್ತು ನೋಡಿ ಕಾಫಿ ಮಾಡೋರಾಗ ನಾನೇ ಕಾಫಿ ಮಾಡಬೇಕು. ಓ ಬಿಸಿಲೇರಿ. ಹಾಂ ತಗೊಳ್ಳಿ ಮೇಡಮ್ ಕಾಫಿ. ಮೈ ಕಾಫಿ. ನಡ್ಕೊಂತೀನಿ. ತೇಜು ನಿನಗೆ ಹೇಳ್ತಿರೋದು ಅವನು. ಪಾಪ ಗೈಸ್, ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಏನೇನಾಯ್ತು ಅಂತ ನೋಡಲ್ಲ, ಬಿಕಾಸ್ ನಾವು ಯಾವ್ದು ಬ್ಲಾಗ್ ಜಾಸ್ತಿ ಮಾಡಿಲ್ಲ. ನನ್ನ ತಮ್ಮ ತೇಜು ಮೂಗ್ನ ಒಡ್ಡಾಕ್ಬಿಟ್ಟ ಅಲ್ವಾ ತೇಜು? ಪಾಪ ಗೈಸ್, ತೇಜುಗೆ ನಂಗೆ ನವನ ಎಷ್ಟು ಕಾಟ ಕೊಟ್ಟಿದ್ದಾಳೆ ಗೊತ್ತಾ? ನೋಡಿ ನಾಟಕ, ನನ್ನ ತಲ್ಲೇ ಇಲ್ಲ, ಮುಟ್ಟೆ ಇಲ್ಲ. ನವನ, ಗುಣಾಲ್, ದೀಕ್ಷಾ, ಸಂತೋಷ್ ಬಂಡೆ ಕಲ್ತಾರ ಇದೆ ಒಂದ್ ತಲೆ ಹೊಡಿತು ನಾನು. ಪಾಪ ಎಷ್ಟು ಕಾಟ ಕೊಟ್ಟಿದ್ದಾರೆ ಗೊತ್ತಾ? ಸೋ ಸ್ಯಾಡ್. ನಮ್ಮ ವಾಯ್ಸ್ ಈ ರೀತಿ ಆಗೋದಕ್ಕೆ ಕಾರಣ ಅವರೇ. ಮೂವಲ್ಲೆಲ್ಲ ಏನಂತ್ಯ ಹೇಳು? ಸಂತೂರ್ ಅಂತೆ. ಸಂತೋಷ್ ಇದ್ದಾನೆ ಇದರಲ್ಲಿ, ಕಿರಿಚ್ತಾ ಇದ್ದಾನೆ ಗಾಯ್ಸ್, ಕಿರಿಚ್ತಾ ಇದ್ದಾನೆ. ನನ್ನ ತಮ್ಮ ಜೋರಾಗಿ ಕಿರಿಚ್ತಿದ್ದಾನೆ. ಏ ಬೇಕಂತ ಕಿರಿಚ್ತಾವ. ಹೆಂಗಿತ್ತವಾ ಗೈಸ್? ಅವ್ರು ಎದುರು ನೋಡಿ ಯಾರು ಕಿರಿಚ್ತಿದ್ರೆ ಗುಣ ನೀನಾ? ಮತ್ತೇನಕ್ಕೆ ಕಿರಿಚ್ತೆ? ನಾನಲ್ಲ, ಅವನ್ ಕಿಚ್ತೀನಿ. ಗುಣ ಹಾಲು ಕಿರಿಚ್ತ. ನಾನು ವಿಸಿಲ್ ಹೊಡಿತಾ ಇದ್ದೆ. ಎಲ್ಲ ಸುತ್ತಾವ. ದೀಕ್ಷಾ, ನವಣ ಇಬ್ರು ಹೋಗ್ತವ್ರೆ. ಯಾರು ಕಿರಿಚ್ತಾ ಜಾಸ್ತಿ ಅಂತ ನೋಡೋಣ. ಗುಣಾಲ್ ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಇಟ್ಟಿದ್ದಾನೆ ಗೊತ್ತಾ ನಮ್ದು. ನನಗೋಸ್ಕರ ಹಾಲು ತಂದಿದ್ದಾರೆ. ಎಲ್ಲೂ ಯಾವ ರೆಸಾರ್ಟ್ ನಂಗೆ ಹಾಲು ಬಡಿಸಿ ಇನ್ನೊಂದು ಹಾಕ್ಬಿಡಿ. ಆಂಟಿ ಅವನ
ಶ್ರವಣ ಸೀಟಿಂಗ್ ಶ್ರವಣ guys. ಅದೇನು ಕ್ಯಾಮ್ರಾ ಮುಂದೆ ಮಾತ್ರ ಇಷ್ಟು ತಿಂತೀರಾ, ಮಿಕ್ಕಿ ಟೈಮಲ್ಲೆಲ್ಲ ಕೈ ತುಂಬಾ ತಿಂತೀರಾ ಅಲ್ಲ? ಏನಿಲ್ಲಪ್ಪ, ನಾನು ಕ್ಯಾಮ್ರಾ ಮುಂದೆನ ಅನ್ಕೊಂಡೇ ತಿಂತೀನಿ. ಅದೊಂದು ಎಲ್ಲಾರು ಅಂತಾನೆ ತಿಂತೀರಾ. ಇವ್ರಿಬ್ರು ಮುಗಿಯಲ್ಲ ನೆವರ್ ಎಂಡಿಂಗ್. ಆಚೆ ಹಾಕಿ ಇವನ್ನ ಮನೆಯಿಂದ ಆಚೆ ಹಾಕಿ ಇವನ್ನ ಹೇಳು ಅವಳನ್ನ ಅಡಾಪ್ಟ್ ಮಾಡಿ. ಅದೇ ಐಡಿಯಾ ನಿಮ್ಮ ಮನೇಲೆ ಯಾಕೆ ಮಾಡಬಾರ್ದು? ಮತ್ತೆ ಚಿಕ್ಕ ಮಗುವಿಂದ ಸಾಕ್ದಂಗಾಗುತ್ತೆ. ಆಗ್ಬಿಡಿ ಹೇಳ್ತೀನಿ ಮನೆಯಿಂದ. ನಾನೇ ಕಾಯ್ತಾ ಇದ್ದೀನಿ 4 ವರ್ಷ ಯಾವಾಗ ನನ್ನ ಓಡ್ಸೋದಲ್ಲೇ ಇರ್ತಾರಪ್ಪ ಇವರು. 4 ವರ್ಷ ಎಲ್ಲ ಯಾಕೆ ಹೇಳ್ತೀವಿ, ಇವಾಗಲೇ ಕ್ಲಾಕ್ ಆದ್ರೂ ಇವರೆಲ್ಲ ಇನ್ನೂ ಇಲ್ಲಿಂದ ಮೂವ್ ಆಗ್ತಾನೆ ಇಲ್ಲ ಗೈಸ್. ಬಾಯ್ಸಿಗಂತೂ ಫುಲ್ ಸಾಕಾಗೋಗಿದೆ ಅಲ್ವಾ? ಹೊಡ್ದಾಕ್ಬಿಟ್ಟ. ಮಗು ಅಳ್ಕೊಂಬರ್ತಿದ್ದಾಗ ಪಾಯಿಂಟ್ ಇದೆ ಅಂತೆ, ಹೋಗಿ ಆ ವ್ಯೂ ಪಾಯಿಂಟ್ ನೋಡೋಣ. ಗಾಡಿ ಚೆನ್ನಾಗಿ ಬಿಡ್ತಿದೆ, ಎಷ್ಟು ಚೆನ್ನಾಗಿದೆ ನೋಡು. ಅಮೇಜಿಂಗ್ ಗೈಸ್, ಎಷ್ಟು ಚೆನ್ನಾಗಿದೆ. ಹಿಂದೆ ಸ್ಟ್ಯಾಚು ಕಾಣಿಸ್ತಿದ್ಯಾ ನೋಡಿ? ವಾವ್, ಇಟ್ಸ್ ಅಮೇಜಿಂಗ್. ಬೆಳಗ್ಗೆ ಸನ್ರೈಸ್ ಸನ್ಸೆಟ್ ಪರ್ಫೆಕ್ಟ್ ಆಗಿದೆ. ಓ ಮೈ ಗಾಡ್ ಗೈಸ್, ಡೂಮ್ ಇದೆ. ಲುಕ್ ಅಟ್ ದ ವ್ಯೂ. ಎಷ್ಟು ದೊಡ್ಡ ಡೂಮ್ ಅಲ್ಲ ಅಲ್ಲ? ಎಷ್ಟು ಚೆನ್ನಾಗಿ ಏಕೋ ಹೋಗ್ತಿದೆ. ಲುಕ್ ಅಟ್ ದ ವ್ಯೂ. ಯಾರೋ ಅಲ್ಲಿಂದ ಕಿಡ್ಸ್ತಿದ್ರು. ಶೂಟ್, ಫೋಟೋ ಶೂಟ್ ಹೇಳ್ತಾರೆ. ಹಿಂಗೆ ಜಾಗ ಆಗುತ್ತೆ. ನೈಟ್ ಕರೆಕ್ಟ್ ಆಗೈತೆ. Time to check out. Check out ಆಗ್ತಿದೆ. ಇಲ್ಲ ಇನ್ನ ಮುಗ್ದಿಲ್ಲ ಅನ್ಸುತ್ತೆ. ಇಲ್ಲ ಒಂದಿದೆ ಅನ್ಸುತ್ತೆ. ಸೇಗ ಚೆಕ್ ಔಟ್ ಆಗ್ತಿದೆ. ಎಕ್ಸ್ಪೀರಿಯನ್ಸ್ ಮಾಡೋದಂದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ನಾನು ಹೋದ ಜನ್ಮದಲ್ಲಿ ನೀರಾಗೆ ಇದ್ದೆ. ಕೇಳಿಸ್ಕೊಂಡ್ಲಿ ಗೈಸ್ ಹೋದ ಜನ್ಮದಲ್ಲಿ ನೋಡಿ ಬಗ್ಗೆ ಓದ್ಕೊ ಬಂದಿದ್ದೀನಿ. ಐ ಥಿಂಕ್ ಹೋದ ಜನ್ಮದಲ್ಲಿ ನಾನು ನಿಮ್ಗೆ ಪಾಠ ಕೊಟ್ಟಿದ್ದೆ ಮುಳುಗಿ. ಅದಕ್ಕೆ ಇವಾಗ ಬಿಚ್ಚಿ ಹೊಡೆದು ನಿಮ್ಮ ಸಾಕಿದೆ ನಾನು ಅನ್ಸುತ್ತೆ. ಓ ಮೈ ಗಾಡ್, ವಾಟ್ ಅ ಪಂಚ್. ಅಲ್ಲಿ ನಾವು ಓದಿದ್ವಿ ಗೈಸ್, ಮುಗೀತು. ಎಷ್ಟು ರೀಲ್ಸ್ ಪಿಕ್ಚರ್ಸ್ ಎಲ್ಲ ತೆಗೆದ್ವಿ ಆ್ಯಂಡ್ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸೊ ನಾನು ಮನೆಗೆ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಲೆಟ್ಸ್ ಗೋ ಹೋಮ್. ಹಾಂ, ಫೋಟೋಸ್ಗೆಲ್ಲ 10K ಚಾರ್ಜ್ ಮಾಡ್ತಾ ಇದ್ದೀನಿ. ಏನೇನು ಏನು ಫೋಟೋಸ್ಗೆಲ್ಲ 10K ಚಾರ್ಜ್ ಮಾಡ್ತಾ ಇದ್ದೀನಿ. ಓ ಹೌದಾ? ಬಾಯ್ ಆಂಟಿ, ಬಾಯ್ ಬಾಯ್. ನಾವಿವಾಗ ಕಾರ್ನರ್ ಹೌಸಿಗೆ ಬಂದಿದ್ದೀವಿ. ನಮ್ಮಮ್ಮ ಕಾರ್ನರ್ ಹೌಸಿಗೆ ಹೋಗೋಣ. ಸಾರಿ ನಮ್ಮನ್ನ ಅಕ್ಕ, ನಿಮ್ಮ ಬದಲು ನಾನು ತಿಂತೀನಿ. ನಾವೇ ತಿಂತೀವಿ, ಡೋಂಟ್ ವೆರಿ. ಓಕೆ, ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. guys, so this is your editing Sandhya. ಸೊ ನಾನು ವಿಡಿಯೋ ಎಂಡ್ ಮಾಡಿರಲಿಲ್ಲ ಬಿಕಾಸ್ ಅವತ್ತು ಮನೆಗೆ ಬಂದು 9:30 ಆಗಿತ್ತು ಆ್ಯಂಡ್ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಸೊ ಅದಕ್ಕೋಸ್ಕರ ಎಂಡ್ ಮಾಡೇ ಇಲ್ಲ ನಾನು. ಆ್ಯಂಡ್ ಇವಾಗ ಎಂಡ್ ಮಾಡ್ತೀವಿ. ಇವತ್ತು ವಿಡಿಯೋ ಲೈವ್ ಹೋಗುತ್ತೆ. ಸೊ ಐಮ್ ಗೋನಾ ಎಂಡ್ ಇಟ್ ನಾವು. ಟ್ರಿಪ್ಪಾಗ ಆಲ್ಮೋಸ್ಟ್ ಎಲ್ಲ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಕೂಡ ನೀವು ನೋಡಿದ್ದೀರಾ. ಒನ್ ಆಫ್ ದ ಬೆಸ್ಟ್ ಟ್ರಿಪ್. ಈ ವರ್ಷದಲ್ಲಿ ನಾವು ಆಲ್ಮೋಸ್ಟ್ 2 years ಆಯಿತು ನಾವು ಟ್ರಿಪ್ಪಿಗೆ ಹೋಗೇ ಇಲ್ಲ. ಗೋವಾ ವಾಸ್ ದ ಲಾಸ್ಟ್ ಟ್ರಿಪ್ ನಾವು ಹೋಗಿದ್ದು. ಬಟ್ ಇದು ತುಂಬಾ ಚೆನ್ನಾಗಿತ್ತು ವಿತ್ ಮೈ ಲವ್ಡ್ ಒನ್ಸ್ ಅಂತಲೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಎಲ್ಲರ ಜೊತೆನೂ. ಓವರ್ ಆಲ್ ಇಟ್ ವಾಸ್ ಅಮೇಝಿಂಗ್ ಟ್ರಿಪ್ ಅಂತ ಹೇಳ್ಬೋದು. ಲುಕಿಂಗ್ ಫಾರ್ ಮೋರ್ ಸನ್ಸ್ ಟ್ರಿಪ್ಸ್ ಹೋಪ್ಫುಲಿ, ಫಿಂಗರ್ ಕ್ರಾಸ್. ಸೊ ಯಾ, ಡೀಟೇಲ್ಸ್ ಶಿಲಂತರ ರೆಸಾರ್ಟದು ಹೇಳ್ಬೇಕಂದ್ರೆ ಇಟ್ ವಾಸ್ ನಾಟ್ ಲೈಕ್ ದ ಬೆಸ್ಟ್ ರೆಸಾರ್ಟ್ ಅಂತ ಹೇಳೋದಕ್ಕಾಗಲ್ಲ, ಬಟ್ ಒಂದು ಡೀಸೆಂಟ್ ಗುಡ್ ರೆಸಾರ್ಟ್ ಅಂತ ಹೇಳ್ತೀನಿ ನಾನು. ದ ವ್ಯೂ ಇಸ್ ಅಮೇಝಿಂಗ್, ಫುಡ್ ವಾಸ್ ಗುಡ್, ಡಿಸೆಂಟ್.
ಒನ್ ಥಿಂಗ್ ವಾಟ್ ಐ ಲೈಕ್ ಇಸ್ ಪ್ರತಿಯೊಂದು ಗೇಮ್ಸ್ ಚಾರ್ಜಸ್ ಮಂದಿ ತುಂಬ ಹೈ ಆಗಿತ್ತು. ದಟ್ ವಾಸ್ ಸಮಥಿಂಗ್ ನನಗೆ ಇಷ್ಟ ಆಗಿಲ್ಲ. ಬಿಕಾಸ್ ಫ್ಯೂ ರೆಸಾರ್ಟ್ಸಲ್ಲಿ ನಿಮಗೆ ಸರ್ಟನ್ ಗೇಮ್ಸ್ ಬಂದು ಫ್ರೀಯಾಗಿ ಕೊಡ್ತಾರೆ. ಸ್ಟಾಫ್ ರೆಸ್ಪಾನ್ಸ್ ಮಾಡೋದು ಕೂಡ ಇಸ್ ಲೈಕ್ ಓಕೆ ಆಗಿತ್ತು. ಸ್ಟಾಫ್ಸ್ ಸ್ವಲ್ಪ ಕೇರ್ಲೆಸ್ ಥರ ಫೀಲ್ ಆಯಿತು ನನಗೆ. ಆ್ಯಂಡ್ ಸ್ಟಾರ್ಟಿಂಗ್ ನಾವು ಹೋಗಿದ ತಕ್ಷಣ ನಾವು ಕ್ಯಾಮ್ರಲ್ಲಿ ಫೋಟೋ ತೆಗೆಯುವಾಗ ಲೈಕ್ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮನ್ನೆಲ್ಲ ಯಾವ ರೂಲ್ಸಲ್ಲೂ ಇರಲಿಲ್ಲ, ಯಾವ ವೆಬ್ಸೈಟಲ್ಲೂ ನೀವು ಹಾಕಿಲ್ಲ ಅಂತ ಆರ್ಗ್ಯೂ ಮಾಡಿದಾಗ ಅವರು ಯಾರಿಗೋ ಮ್ಯಾನೇಜರ್ಗೆ ಫೋನ್ ಮಾಡಿದ್ರು ಅನಿಸುತ್ತೆ. ತೇಜು ಅವ್ರ ಮಮ್ಮಿ ಹೇಳಿದ್ರು ಮ್ಯಾನೇಜರ್ಗೆ ಫೋನ್ ಮಾಡಿಕೊಡಿ ಅಂತ. ಸೊ ಆಗ ಅವ್ರು ಇಕ್ಕೊಂಡಿಲ್ಲ ತೆಗಿಬೋದು, ಗ್ರೂಪ್ ಫೋಟೋ ತೆಗಿಬೋದು ಅಂತ ಹೇಳಿದ್ರು. ಅವಾಗಲೂ ಅವ್ರು ಏನೋ ಒಂದು ರೀಸನ್ಸ್ ಎಲ್ಲ ಕೊಡ್ತಿದ್ರು. ಬಟ್ ಸ್ಟಿಲ್ ವಿಡ್ ಇನ್ ಮೈಂಡ್ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ವ್ಯೂಸ್ ಅಮೇಝಿಂಗ್ ಆಗಿದೆ. ವ್ಯೂಸ್ಗೋಸ್ಕರ ನೀವು ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್, ಡಿಜೆ ಪ್ರತಿಯೊಂದು ಚೆನ್ನಾಗಿದೆ. ಅಪಾರ್ಟ್ ಫ್ರಮ್ ದಿಸ್ ಒನ್ ಥಿಂಗ್ ನನಗೆ ಸ್ವಲ್ಪ ಲೈಕ್ ಮೇ ಬಿ ಬೆಟರ್ ರೆಸಾರ್ಟ್ಸ್ ಇದೆ ಅಲ್ವಾ. ಇನ್ನು ದೇರ್ ಆರ್ ರೆಸಾರ್ಟ್ ವಿತ್ ಎಲ್ಲಿ ನಿಮಗೆ ಒಂದಷ್ಟು ಗೇಮ್ಸ್ ಫ್ರೀಯಾಗಿ ಕೂಡ ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ಜರ್ನಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಂದು ಕಂಫರ್ಟಬಲ್ ಆ್ಯಂಡ್ ಲವ್ಲಿ ಫ್ರೆಂಡ್ಸ್ ಫ್ಯಾಮಿಲೀಸ್ ಇದ್ದಾಗ ಐ ಡೋಂಟ್ ಥಿಂಕ್ ಸೊ ನಿಮ್ಗೆ ಅದೆಲ್ಲ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ, ಅದರಲ್ಲಿ ನೋ ಡೌಟ್. ಲಿಟ್ರಲಿ ಡೇ ಎಂಡ್ ಆಗ್ತಿದ್ದಂಗೆ ನಮಗೆ ಬೇಜಾರಾಗಿದ್ದಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಬೇಗ ಆಗೋಯ್ತು ಅಂತ. ಬಟ್ ಅಮೇಝಿಂಗ್ ಆಗಿತ್ತು. ಐ ಡೋಂಟ್ ನೋ ನೆಸೆಸರಿ ಅಮೇಝಿಂಗ್ ಅಂದಿದ್ದೀನೋ, ಬಟ್ ಇಟ್ ವಾಸ್ ಆ್ಯಕ್ಚುಲಿ ಅಮೇಝಿಂಗ್. ಸೊ ಇದೇ ರೀತಿ ನೀವು ನಿಮ್ಮ ಲವ್ಡ್ ಒನ್ಸ್ ಜೊತೆ ಯಾವುದಾದ್ರು ಟ್ರಿಪ್ಪಿಗೆ ಹೋಗಿದ್ರೆ ಆ ಮೆಮೊರೀಸ್ನೆಲ್ಲ ರಿಕಾರ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಗಾನ್ ಪ್ಲೀಸ್ ಹೋಗಿ, ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ಲೈಕ್ ಬೆಸ್ಟ್ ಕಂಪ್ಯಾನಿಯನ್ ಇದ್ರಂತೂ ನಮಗೆ ಬೆಸ್ಟ್ ಟ್ರಿಪ್ ಆಗಿರುತ್ತೆ. ಓಕೆ ಗೈಸ್, ನಾನು ಈ ಬ್ಲಾಗ್ನ ಅಲ್ಲಿಗೆ ಮುಗಿಸ್ತಿದ್ದೀನಿ. ಶಿಲ್ಲದ ರೆಸಾರ್ಟಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನನ್ನ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ಹೋಗಿ ಚೆಕ್ ಮಾಡಿ ಆ್ಯಂಡ್ ಅವ್ರನ್ನ ಕೂಡ ಫಾಲೋ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇಟ್ ಆನ್ ದ ಬೆಲ್ ಐಕಾನ್. ಇದು ಇದೇ ರೀತಿ ಸಾಕಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಐ ವಿಲ್ ಸೀ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.